ಪ್ರಾರಂಭ ಮಾಡಬೇಕಂತೇಳಿ ಕಳೆದ 4-5 ದಿನಗಳಿಂದ ನಾವು ಈ ಜಿಲ್ಲೆಯಲ್ಲಿ ಸಭೆಗಳನ್ನು ಮಾಡಿದ್ದೇವೆ. ಈಗ ನಾವು ಇವತ್ತು ನಮ್ಮ ಪ್ರವಾಸಿ ಮಂದಿರದಲ್ಲಿ ಪದಗ್ರಹಣದ ಕಾರ್ಯಕ್ರಮವನ್ನು ಯಾವತ್ತು ಮಾಡಬೇಕು ಅಂತೇಳಿ ದಿನಾಂಕ ನಿಗದಿ ಮಾಡಲಿಕ್ಕೆ ಈಗಾಗಲೇ ನಾವು ಸೇರಿದ್ದೀವಿ. ಅಲ್ಲಿ ಸಭೆ ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ನಿಮ್ಮ ಮುಂದೆ ಈ ವಿಷಯವನ್ನು ಹಂಚಿಕೊಳ್ಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದು. ನಮ್ಮ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದಂಥ ನಮ್ಮ ಶ್ರೀಶೈಲ್ ಮಾವಿನವರು ಮತ್ತು ಕಲಬುರಗಿ ನಗರದ ಅಧ್ಯಕ್ಷರಾಗಿ ನಮ್ಮ BM ಬೆಳ್ಳೂರು ಅವ್ರನ್ನ ನಾವು ಪದಗ್ರಹಣದಲ್ಲಿ ನೇಮಕ ಮಾಡೋರಿದ್ದೀವಿ. ಅವ್ರ ಜೊತೆ ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ನೇಮಕ ಮಾಡ್ತೀವಿ. ಇದರ ಉದ್ದೇಶ ಇಷ್ಟೇ, ಸಂಘಟನೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಘಟನೆಗಳು ಭಾಳ ಶಕ್ತಿಯುತವಾಗಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕೊರಗು ಇದೇ ಸಾರ್ವಜನಿಕ ವಲಯಗಳಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ನಾವು ಒಟ್ಟಾರೆ ಸೇರಿ, ಅಂದರೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ನಾವು ಸಂಘಟನೆ ಮಾಡ್ತಾ ಆ ಜನಾಂಗಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾಗುತ್ತೋ, ದೌರ್ಜನ್ಯ ದಬ್ಬಾಳಿಕೆಗಳಾಗ್ತವೋ ಅದರ ಪರವಾಗಿ ನಿಂತು ಅವರ ಪರವಾಗಿ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ನಾವು ಈ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು. ಸಂಘಟನೆ ಕಟ್ಟಿ ಕಳೆದ 30 ವರ್ಷಗಳಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 12 ಜಿಲ್ಲೆಗಳಲ್ಲಿ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಾವು ಮಾಡದೇ ಇರೋದ ಕಾರಣ ಈಗ ನಾವು ಪ್ರಾರಂಭ ಈ ಭಾಗದಲ್ಲೂ ಮಾಡಬೇಕಂತೇಳಿ ಬಂದಿದ್ದೇವೆ. ಅದಕ್ಕೆ ಸಹಕಾರ ಚೆನ್ನಾಗಿ ಸಿಗ್ತಾ ಇದೆ. ನಮ್ಮ ಉದ್ದೇಶ ಯಾರೊಬ್ಬರು ಬಳಿನೂ ಕೂಡ ನಾವು ನಮ್ಮ ಸಂಘಟನೆಗೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ನಮ್ಮ ಪದಾಧಿಕಾರಿಗಳು ಯಾರೂ ಮಾಡಬಾರ್ದು. ನಮ್ಮ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಅವರ ಪರವಾಗಿ ನಿಲ್ಲಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ನನಗೆ ಮಾಹಿತಿ ಇರ್ತಕ್ಕಂಥ ವಿಷಯಗಳು ಒಂದೆರಡುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅವರ ತಂದೆ ತಾಯಿಗಳು ಓದಿಸಿ ಇವತ್ತು ಅವರು ಓದಿರ್ತಕ್ಕಂಥದಕ್ಕೆ ತಕ್ಕವಾಗಿ ಇವತ್ತು ಅವರಿಗೆ ಉದ್ಯೋಗ ಸಿಗದೇ ಇರತಕ್ಕಂಥ ಸಂದರ್ಭ ಇಲ್ಲಿ ಒದಗಿ ಬಂದಿದೆ. ಅವ್ರ ಪರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ, ಮಹಿಳೆಯರ ಪರವಾಗಿ ಹೋರಾಟ ಮಾಡಬೇಕಾಗಿದೆ, ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿದೆ, ಎಲ್ಲ ಜನಾಂಗಗಳಲ್ಲಿರ್ತಕ್ಕಂಥ ಬಡವರ ಪರವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಹಂಗಾಗಿ ಸಂಘಟನೆ ಮೂಲಕ ನಾವು ಮಾಡಬೇಕು ಅನ್ನುವಂಥ ವಿಷಯವನ್ನು ನಿಮ್ಮ ಮೂಲಕ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ಇನ್ನೇನಾದರೂ ತಾವು ಕೇಳಂಗಿದ್ರೆ ಕೇಳ್ಬೋದು. ಈಗ ಪೂರ್ವಭಾವಿ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ದಿನಾಂಕವನ್ನು. ಆ ದಿನಾಂಕವನ್ನು ನಿಶ್ಚಯ ಮಾಡಿ ಆನಂತರ ತಮಗೆ ನಾವು ತಿಳಿಸಿ ನಿಮ್ಮ ಸಮ್ಮುಖದಲ್ಲೇ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಆವತ್ತು ಈ ಭಾಗದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ಹೋರಾಟಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದನ್ನು ನಿಮಗೆ ನಾವು ತಿಳಿಸ್ತೇವೆ. ಸಾಕಷ್ಟು ಸಂಘಟನೆಗಳು ಆಕ್ಟಿವ್ ಇದ್ದಾರೆ, ನೀವು ಏನು ವಿಭಿನ್ನವಾಗಿ ಮಾಡಲಿಕ್ಕೆ ಬರ್ತಾ ಇದ್ದೀವಿ? ಸರ್, ಸಂಘಟನೆಗಳು ಎಷ್ಟೇ ಇದ್ದರೂ ಕೂಡ ಎಲ್ಲವೂ ಕೂಡ ಅವರದೇ ಆದಂಥ ಹೋರಾಟಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಬೇರೆ ಸಂಘಟನೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡೋ ಜವಾಬ್ದಾರಿ ನಮ್ಮದಲ್ಲ. ಆದರೆ ನಾವೇನು ಮಾಡ್ತೀವಿ ಅಂತೇಳಿ ಇವತ್ತು ನಾವು ಹೇಳಿದ ತಕ್ಷಣ ನಿಮಗೆಲ್ಲವೂ ಅರ್ಥ ಆಗೋದಿಲ್ಲ. ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಸಲಹೆಯಿಂದ ಎಲ್ಲ ಜನಾಂಗದಲ್ಲಿರ್ತಕ್ಕಂಥ ಹಿರಿಯರನ್ನು ಮತ್ತು ಬುದ್ಧಿಜೀವಿಗಳ ಹತ್ರ ಅವರೆಲ್ಲರನ್ನ ನಾವು ಸಲಹೆಗಳನ್ನು ತಗೊಂಡು ಹೋರಾಟವನ್ನು ರೂಪಿಸ್ತೀವಿ. ಅವೆಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು, ಜನರ ಪರವಾಗಿರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಉದ್ಧಾರ ಆಗೋಕ್ಕಲ್ಲ. ಇದು ಜನಸಾಮಾನ್ಯರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು. ಹೋರಾಟ ಅನಿವಾರ್ಯ, ಎಲ್ಲರಿಗೂ ಹೋರಾಟ ಇರಬೇಕು. ಹೋರಾಟ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ತಾವು ಹೇಳ್ದಂಗೆ ಹೋರಾಟ ಭಿನ್ನವಾಗಿರಬೇಕು, ನೀವೆಲ್ಲರೂ ಒಪ್ಕೊಳ್ಳೋ ರೀತಿ ಇರಬೇಕು. ಸುದ್ದಿ ಮಾಡೋಂಥ ನೀವು ಸುದ್ದಿ ನಮಗೆ ಮಾಡ್ತೀರಿ, ನಮ್ಮ ವಿಷಯಗಳನ್ನು ತೆಗೆದುಕೊಂಡಿದ್ದು ಅಂತಂದರೆ ಅದಕ್ಕೊಂದು ಮಹತ್ವ ಇರಬೇಕು. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ನನ್ನ ವಿನಂತಿ. ಭ್ರಷ್ಟಾಚಾರ ನಡೀತಾ ಇದೆ, ಸೊ ಆ ಸಂಘಟನೆ ಏನು ಭ್ರಷ್ಟಾಚಾರ ಏನು ಉದ್ದೇಶ ಸರ್? ರಾಜ್ಯದ ಭ್ರಷ್ಟಾಚಾರ ಸಾಕಷ್ಟು ಆಗ್ತಾ ಇದೆ. ಆ ವಿಷಯಕ್ಕೆ ಬಂದಾಗ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ. ಅವೆಲ್ಲವೂ ಕೂಡ ಒಂದೇ ಎರಡಲ್ಲ, ನೂರಾರಿದೆ ಸಮಸ್ಯೆಗಳು. ಅದೆಲ್ಲ ತೆಗೆದುಕೊಳ್ಬೇಕು. ಈಗ ನಾವು ಸಂಘಟನೆಗಳಂದ ತಕ್ಷಣ ಕೇವಲ SC/ST ಜನಾಂಗಕ್ಕಪ್ಪ ಇವರು ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮಾತಲ್ಲ. ಅದು ಯಾವ ರೀತಿ ಅದು ಆಗಿದೆಯೋ ಗೊತ್ತಿಲ್ಲ, ಅದಾಗ್ಬಿಟ್ಟಿದೆ. ಆದರೆ ಯಾವ ಜಾತಿಯಲ್ಲಿ ಬಡವರಿಲ್ಲ? ಯಾವ ಜಾತಿಯಲ್ಲಿ ಬಡವರಿಲ್ಲ ಹೇಳಿ? ಅವ್ರಿಗೆ ನೋಡೋರು ಯಾರು? ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಅವ್ರಿಗೆ ಕಷ್ಟದಲ್ಲಿ ನಾವಿದ್ದೀವಿ ಅಂತ ಹೇಳೋರು ಯಾರು? ಅದಕ್ಕೆ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಅಂತೇಳಿ ಸಂಘಟನೆಯನ್ನು ಕಳೆದ 30 ವರ್ಷಗಳಿಂದ ನಾವು ಹುಟ್ಟಾಕಿ ಇವತ್ತು ಎಲ್ಲ ಕೆಲಸಗಳನ್ನು ನಮ್ಮ ಕೈಯಲ್ಲಾದಷ್ಟು ನಮ್ಮ ಇತಿಮಿತಿಯಲ್ಲಿ ನಾವು ಬರ್ತಾ ಇದ್ದೀವಿ. ಈ ಭಾಗದಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮೆಲ್ಲರ ಸಲಹೆಗಳಂತೂ ಕೂಡ ನಾವು ತೆಗೆದುಕೊಂಡು ಹೋರಾಟವನ್ನು ಮಾಡ್ತೀವಿ. ನಾವು ರಾಜಕೀಯ ಅನ್ನೋದಿದೆ ನೋಡಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ರಾಜಕೀಯದಲ್ಲಿ ಇದ್ದೇ ಇರ್ತಾರೆ. ಯಾರೋ ಬಹಿರಂಗವಾಗಿ ಬಂದವರು ಅವ್ರು ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾರೆ. ಬಹಿರಂಗವಾಗಿ ಬರದೇ ಇರ್ತಕ್ಕಂಥವ್ರು ಅವ್ರು ನಾವು ರಾಜಕೀಯದಲ್ಲಿ ಇರೋರಿಗಿಂತ ಭಾಳ ಬುದ್ಧಿವಂತರು ಇರ್ತಾರೆ. ಅದನ್ನು ಇದಕ್ಕೆ ರಾಜಕೀಯ ಲೇಪ ಹಚ್ಚೋದೇನು ಬೇಡ. ವೈ ಸಂಪಂಗಿ. ನಾನು KGF ಶಾಸಕನಾಗಿ ಈಗ ಮೊದಲಾಗಿದ್ದೆ, ನಮ್ಮ ತಾಯಿಯವರು ಆಗಿದ್ದರು. ಈಗ ನಾನು ಸೋತಿದ್ದೇನೆ.
ಸಂಘಟನೆ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾವ ಯಾವ ಇದು ಪಕ್ಷದಲ್ಲಿ ಬಿ ಜೆ ಪಿ.